ಕಾರವಾರ ತಾಲೂಕಿನ ಕದ್ರಾ ಗ್ರಾಮದ ಯುವತಿ ರಿಶೆಲ್ ಕಿಸ್ತೋದ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಮರಣದಲ್ಲಿ ಶಂಕೆ ಇದ್ದು ಮರಣೋತ್ತರ ಪರೀಕ್ಷೆ ನಡೆಸಬೇಕು ಎಂದು ಮೃತ ಯುವತಿ ಕುಟುಂಬಸ್ಥರು ಸೋಮವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮೃತ ಯುವತಿಯ ಮರಣೋತ್ತರ ಪರೀಕ್ಷೆಯನ್ನು ಈಗಾಗಲೇ ನಡೆಸಲಾಗಿದ್ದು ಜನವರಿ 10ರಂದು ಕದ್ರಾದ ಸೆಂಟ್ ಆಂಥೋನಿ ದೇವಾಲಯದ ಎದುರಿನ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಆದರೆ ಮೃತದೇಹದ ಮೇಲೆ ಕಚ್ಚಿದ ಗಾಯದ ಗುರುತುಗಳು, ರಕ್ತದ ಕಲೆಗಳು ಕಂಡುಬಂದಿದೆ. ಇದರಿಂದ ಸಂಶಯ ಉಂಟಾಗಿದ್ದು ಮರಣೋತ್ತರ ಪರೀಕ್ಷೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮೃತ ಯುವತಿಯ ಮೇಲೆ ದೈಹಿಕ ಹಾಗೂ ಲೈಂಗಿಕ ದೌರ್ಜನ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಈಗಾಗಲೇ ನಡೆದ ಮರಣೋತ್ತರ ಪರೀಕ್ಷೆಯು ಕಾನೂನು ಬಾಹಿರವಾಗಿದ್ದು ಮೇಲಾಧಿಕಾರಿಗಳ ಗಮನಕ್ಕೆ ತರದೆ ರಾತ್ರಿ ವೇಳೆ ನಡೆಸಿದ್ದಾರೆ. ಪ್ರಕರಣದಲ್ಲಿ ಪೊಲೀಸ್ ತನಿಖೆಯು ಸರಿಯಾಗಿ ನಡೆಯದ ಹಿನ್ನೆಲೆ ಪಿಎಸ್ಐ ಓರ್ವರು ಅಮಾನತುವಾಗಿದ್ದಾರೆ. ಆದರೆ ವೈದ್ಯರ ಲೋಪವೂ ಇದ್ದು ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು. ಈ ಕುರಿತು ಜನವರಿ 20ರಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲ ಸರ್, ಎಂಥದ್ದು ಹೇಳಲಿಲ್ಲ ಸರ್, ನಾನು ಯಾವಾಗ ಅಂಥದ್ದು ಹೇಳಲಿಲ್ಲ. ಆದರೆ ಬುದ್ಧಿವಾದ ಮಾತು ಏಪ್ರಿಲ್ ತಿಂಗಳಲ್ಲಿ ನನಗೆ ಈಗ ಇದರಿಂದ ಗೊತ್ತಾಗಿದ್ದರಿಂದ ಈ ನಮ್ಮ ಹುಡುಗಿ ಮಾತಾಡ್ತಾ ಇರೋ ಮೇಲೆ ನಾನು ಒಂದು ಬುದ್ಧಿ ಮಾತಾದ್ರೆ ಹೇಳಿದ್ದೆ. ಅವ್ರ ಕಡೆಯಿಂದ ಏಪ್ರಿಲ್ 2020ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಕಾಲ್ ಬಂದಿತ್ತು ಸರ್ ನನಗೆ. ಅವರು ಏನು ಸಂಬಂಧ, ನಾನು ಚಿರಾಗಂದು ನನಗೆ ಗೊತ್ತಿಲ್ಲ, ಯಾರು ಚಿರಾಗ್ ಅಂತ ನನಗೆ ಗೊತ್ತಿಲ್ಲ, ನೀನು ಯಾರು ನನಗೆ ನಮ್ಮ ಮಗಳ ಬಗ್ಗೆ ಕೇಳಲಿಕ್ಕೆ ಅಂತ ನಾನು ಹೇಳಿದ್ದೆ ಸರ್. ಅಷ್ಟು ಆಗಿದ ನಂತರ ನಮ್ಮ ಮಗಳು ನಾನು ಬುದ್ಧಿವಾದ ಮಾತುಗಳನ್ನು ಹೇಳಿದೆ ನಮ್ಮ ಮಗಳಿಗೆ. ನಮ್ಮ ಮಗಳು ಮಾತಾಡೋದು ಬಿಟ್ಟಿದ್ದಾಳಂತನೂ ಗೊತ್ತಾಯಿತು. ಆದರೆ ಯಾವಾಗ ಮತ್ತೆ ಆ ಹುಡುಗ ನಮ್ಮ ಮಗಳ ಜೊತೆಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಮತ್ತೆ ಅವಳು ಇದು ಕಂಟ್ರೋಲಿಗೆ ಹೆಂಗೆ ತೊಗೊಂಡು ಬಂದ ನನಗೆ ಗೊತ್ತಿಲ್ಲ ಸರ್. ಅವರು ಏನು ಹೇಳ್ತಾರೆ ಅಂದರೆ ಮೊನ್ನೆ ಅವ್ರಿಗೆ ಯಾವಾಗೂ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೂ ಗೊತ್ತಾಗ್ತದಲ್ಲ ಸರ್. ಅವರೆಲ್ಲ ಸುಮ್ಮನೆ ತೊಗೊಂಡು ಕೂತ್ಕೊಂಡಿದ್ದಾರೆ. ಈಗ ಶೇರ್ ಮಾಡ್ತಾ ಇದ್ದಾರೆ ಅವ್ರು ಇದೆಲ್ಲ ಆಗಿದ ನಂತರ. ಮೊದಲೇ ಹೇಳಿದ್ರೆ ನನ್ನ ಮಗಳು ಉಳಿಸ್ತಿದ್ರಲ್ಲ ಸರ್, ಮೊದಲೇ ಹೇಳಬೇಕಿತ್ತಲ್ಲ ಸರ್. ಅಷ್ಟೇ ಅನ್ಯಾಯ ಆಗಿದೆ. ಇಷ್ಟು ಮಗಳು ಇಷ್ಟು 20 ವರ್ಷ ಹುಡುಗಿ ನನ್ನ ಕೈಯಿಂದ ಹೋಗಿದ್ದು ನನಗೆ ಎಷ್ಟು ದುಃಖ ಆಗ್ಬೋದು. ಅಂತಿಮವಾಗಿ ಸರ್ ನನ್ನ ಮಗಳಿಗೆ ನ್ಯಾಯ ಬೇಕು ಸರ್, ನ್ಯಾಯ ಬೇಕು. ಆ ಹುಡುಗ ಏನು ಟಾರ್ಚರ್ ಕೊಟ್ಟ, ಲಾಸ್ಟ್ ಮೂಮೆಂಟಿಗೆ ಅವನು ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ, ಎಲ್ಲಿ ತೊಗೊಂಡು ಹೋಗಿ ಅವಳಿಗೆ ಹೆಂಗೆ ಇದು ಹಾಳು ಮಾಡಿದ್ದಾನಂತ ನಮಗೆ ಗೊತ್ತಿಲ್ಲ ಸರ್. ಅದು ನಮಗೆ ಬೇಕು, ಆ ರೀಪೋಸ್ಟಮ್ ಆಗಲೇಬೇಕು ಸರ್. ಹಾಗೆ ನನಗೆ ಮಗಳಿಗೆ ನ್ಯಾಯ ಸಿಗಬೇಕು. ಆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗ್ತದೆ ಏನು ಅನ್ಯಾಯ ಮಾಡಿದ್ದಾನೆ ಹುಡುಗನ ಮಗಳಿಗೆ ಅಂತ. ಅವಳಾಗಿ ನನಗೆ ಇನ್ನೂ ತನಕ ಅಮ್ಮ ಅಪ್ಪನಿಗಾದರೂ ಇನ್ನೂವರೆಗೆ ಎಂಥದ್ದು ಹೇಳಲಿಲ್ಲ ಸರ್. ಅವ್ರಿಗೆ ಗೊತ್ತಿದ್ರೆ ಅವರು ಆ ತಾಯಿ ಆದರೂ ನಮಗೆ ಇನ್ಫಾರ್ಮ್ ಮಾಡಬೇಕಿತ್ತು. ನಮ್ಮ ಮಗಳು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಅವರು ನನಗೆ ಇನ್ಫಾರ್ಮ್ ಮಾಡಬೇಕಿತ್ತು. ನಾನು ಡೈಲಿ ಕ್ಲಾಸಿಗೆ ಬಿಡೋ ತನಕ ಡೈಲಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ದು. ಆದರೆ ಅವರು ನನಗೆ ಹೇಳಬೇಕಿತ್ತು, ತಾಯಿಯಾಗಿ ಅವರು ಹೇಳಬೇಕಿತ್ತು, ನಿಮ್ಮ ಮಗಳು ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಅವರು ಸಹ ನನಗೆ ತಿಳಿಸ್ಬೇಕಿತ್ತು. ಅಂದರೆ 20 ವರ್ಷ ಹುಡುಗ ಒಂದು ಹುಡುಗಿಗೆ ಮನೆಗೆ ತೊಗೊಂಡು ಬರ್ತಾರೆ ಅಂದಮೇಲೆ ಅವನು ಅವ್ರ ಅಮ್ಮ ಆಗಿದ್ದವರು ಅವರು ನನಗೆ ಕೇಳಬೇಕಿತ್ತು, ಯಾಕೆ ನಿಮ್ಮ ಮಗಳು ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಇಲ್ಲಾಂದರೆ ಒಂದು ಸತಿ ನನ್ನ ಹತ್ರ ಮಾತಾಡಬೇಕಿತ್ತು. ಅವ್ರ ಕುಟುಂಬದವ್ರಿಗೆ ಗೊತ್ತಿದ್ರು ಸಹ ಅವರು ಯಾಕೆ ಸುಮ್ಮನೆ ಆಗಿದ್ರು ಸರ್. ಅದು ಅನ್ಯಾಯ ಸರ್ ನಮಗೂ. ಮತ್ತೊಂದು ಅವ್ರು ಹೇಳ್ತಾರೆ ಸೋಷಿಯಲ್ ಮೀಡಿಯಾದೆಲ್ಲ ರೀಲ್ಸ್ ಮಾಡಿ ಹಾಕ್ತಿದ್ರು, ಅದೆಲ್ಲ ಅವ್ರ ಗಮನಕ್ಕೆ ಬಂದಿರಬಹುದು. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ರೀಲ್ಸ್ ಹಾಕಿದ್ರು. ನಾವು ಅದೆಲ್ಲ ಯೂಸ್ ಮಾಡೋದಿಲ್ಲ ಸರ್. ವಾಟ್ಸಪ್, ಇನ್ಸ್ಟಾಗ್ರಾಮ್ ನಾವು ಏನು ಯೂಸ್ ಮಾಡಲಿಲ್ಲ. ಈಗ ನಮಗೆ ಗೊತ್ತಾಗೋ ಪ್ರಕಾರ ಈಗ ಆ ಹುಡುಗ ಅಷ್ಟು ಟಾರ್ಚರ್ ಮಾಡ್ತಾ ಇದ್ದ ಅಂದರೆ ಅವ್ನು ವಾಟ್ಸಪ್, ಇನ್ಸ್ಟಾಗ್ರಾಮ್ ಅದೆಲ್ಲ ಎಕ್ಸಸ್ ಎಲ್ಲ ಅವ್ನು ಹ್ಯಾಂಡಲ್ ಮಾಡ್ತಾ ಇದ್ದಂತ ಈಗ ನಮಗೆ ಗೊತ್ತಾಗ್ತಾ ಇದೆ ಸರ್. ಅವಳು ಯಾರ ಹತ್ರ ಮಾತಾಡ್ತಾಳೆ, ಯಾವ ಹುಡುಗನ ಹತ್ರ ಮಾತಾಡ್ತಾಳೆ, ನಮ್ಮ ಊರ ಮಕ್ಕಳ ಹತ್ರನೂ ಮಾತಾಡಿದರೆ ಅವನು ಆ ಹುಡುಗ ಧಮಕಿ ಆಗ್ತಿದ್ದಂತೆ ಸರ್. ನಮಗೆ ಇದೆಲ್ಲ ಗೊತ್ತಿಲ್ಲ, ಈಗೂ ಗೊತ್ತಾಗಿದೆ ಸರ್. ಇಲ್ಲ ಸರ್, ಯಾವಾಗೂ ಬಂದಿಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್. ನಮ್ಮ ಮಗಳು ನಮಗೆ ಒಂದು ದಿನವೂ ಹೇಳಲಿಲ್ಲ ಈ ಬಗ್ಗೆ ಸರ್. ಆದರೆ ಆ ತಾಯಿ ಗೊತ್ತಿದ್ರೆ ಆ ತಾಯಿ ನಮಗೆ ಇನ್ಫಾರ್ಮ್ ಮಾಡಬೇಕಿತ್ತು ಸರ್. ನಮ್ಮ ಮಗಳು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ, ನಿಮ್ಮ ಹತ್ರ ಮಾತಾಡಬೇಕು ಏನಂತ ಒಂದು ಸತಿನೂ ಒಂದು ಫೋನ್ ಮಾಡಿದ್ರು ಕೇಳ್ಬೋದಿತ್ತಲ್ಲ ಸರ್. ಇಲ್ಲಾಂದರೆ ಹ್ಯಾಂಗ್ ಮಾಡೋ ಟೈಮಿಗೆ ಆ ವಾಟ್ಸಪ್ ಚಾಟಲ್ಲಿ ಆ ಹುಡುಗ ಬಿಟ್ಟು ನಮ್ಮನ್ನು ಕಾಲ್ ಮಾಡಿದರೆ ನಾನಾದರೂ ಉಳಿಸ್ತಿದ್ದೆ ಸರ್. 10 ನಿಮಿಷ ಒಳಗೆ ನಾನು ಬರಲಿಕ್ಕೆ ಎಷ್ಟು ಹೊತ್ತಾಗ್ತಿತ್ತು. ನಿಮ್ಮ ಮಗಳು ಹಿಂಗೆ ನನ್ನ ಹತ್ರ ಮಾತಾಡ್ತಾರೆ, ನೀವು ಸ್ವಲ್ಪ ಹೋಗಿ ನೋಡಿ ಅಂತ ಕೇಳಿದ್ರೂ ನಾನು ಓಡಿ ಹೋಗ್ತಿದ್ದೆ ಸರ್. ಇಲ್ಲ ಸರ್, ನೀವು ವಾಟ್ಸಪ್ ಕಾಲ್ ಚಾಟ್ ತೆಗ್ದು ಬೇಕಾದ್ರೆ ನೋಡಿ ಸರ್. ನಮ್ಮ ಮೊಬೈಲ್ ಒಂದು ಕಾಲ್ ಬಂದಿಲ್ಲ ಸರ್. ರಿಷಬ್ ಕಿಸ್ತೋದ ಸೂಸೈಡ್ ಮಾಡ್ಕೊಂಡು ಇವತ್ತಿಗೆ 11ನೇ ದಿನ ಆಗ್ತಾ ಇದೆ. ಆದರೆ ಇನ್ನೂ ತನಕ ಆ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರಿಂದ ಇನ್ನೂ ತನಕ ಆಗೋದಿಲ್ಲ. ಯಾಕೆ ಅಂತ ಎದಕ್ಕೆ ಅಂತ ನಮಗೆ ಬೇಕು. ಯಾಕಂದರೆ ಇಷ್ಟು ದಿನ ಆದ್ರೂ ಆ ಆರೋಪಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಂದರೆ ಏನೋ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನನ್ನ ಮಗಳಿಗೆ ನ್ಯಾಯ ಬೇಕು. ಅಂದರೆ ಅವಳು ಅಂಥ ಹುಡುಗಿ ಅಲ್ಲ. ನನ್ನ ಮಗಳು ಭಾಳ
ಬೇಕು ಸರ್, ನಮ್ಮ ಮಗಳಿಗೆ ನ್ಯಾಯ ಬೇಕು ಸರ್. ಸರ್ ಬೇರೆ ಇನ್ವೆಸ್ಟಿಗೇಷನ್ ನಿಯಮ ಬಂದು ಇದು ಮಾಡಬೇಕಂತ ನನ್ನ ಮನವಿ ಸರ್. ರಿಷಲ್ ತಾಯಿ AC ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಈ ಮರಣೋತ್ತರ ಪರೀಕ್ಷೆ ಆಗಬೇಕಂತ ನಡೆಸ್ಕೊಳ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೇ ನಾವು DC ಮೇಡಮಿಗೂ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೇವೆ. ಯಾಕಂದರೆ ಮರಣೋತ್ತರ ಪರೀಕ್ಷೆ ಏನು ಬಂದಿದೆ ಅದರಲ್ಲಿ ಭಾಳ ಲೋಪದೋಷಗಳು ಇದ್ದಾವೆ. ಪ್ರತ್ಯೇಕವಾಗಿ ಮುಖ್ಯವಾದ ಲೋಪದೋಷ ಅಂತ ಹೇಳಿದ್ರೆ 4 ಗಂಟೆಗೆ ಬಾಡಿ ಕರ್ವರ್ಗೆ ಬಂದಿದೆ. ಆ ಬಾಡಿಗೆ ಡಿಸೈಡ್ ಮಾಡಿದರೆ ಅದು ಮರಣ ಹೊಂದಿದೆಯೋ ಅಂತ ಹೇಳಲಿಕ್ಕೆ ಅವರಿಗೆ 4:30 5 ಗಂಟೆ ಆಗಿದೆ. 5 ಗಂಟೆ ಆದ ನಂತರ FIR ರಿಜಿಸ್ಟರ್ ಆಗಲಿಕ್ಕೆ 6:30 ಆಗಿದೆ. ಸಂಜೆ 6:30 ಆದ ನಂತರ ಅಂದರೆ ಸನ್ಸೆಟ್ ಆಗಿದೆ. ಸನ್ಸೆಟ್ ಆದರೆ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಯಾವ ರೂಲ್ ಪುಸ್ತಕದಲ್ಲಿಯೂ ಇಲ್ಲ. ಅದಕ್ಕೆ ಆದರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟೋ ಇದ್ರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಯಾರಾದರೂ ಪರ್ಮಿಷನ್ ಕೊಡಬೇಕಾಗ್ತದೆ. ಅಂಥ ಒಂದು ಒತ್ತಡ ಇದ್ದರೆ ಅಷ್ಟೇ ರಾತ್ರಿಗೆ ಮರಣೋತ್ತರ ಪರೀಕ್ಷೆ ಆಗ್ತದೆ. ಇಲ್ಲದೆ ಮರಣೋತ್ತರ ಪರೀಕ್ಷೆ ಆಗಬೇಕು. ಇವರು ಏಕಾಏಕಿ ಇಷ್ಟು ಬೇಗ ಆಗಿ ಮರಣೋತ್ತರ ಪರೀಕ್ಷೆ ಯಾಕಾಗಿ ಮಾಡಿದ್ದಾರೆ, ಏನು ಕಾರಣಗಳಿವೆ? ಮತ್ತು ಆ ಮರಣೋತ್ತರ ಪರೀಕ್ಷೆಯಲ್ಲಿ ಭಾಳಷ್ಟು ಲೋಪದೋಷಗಳಿವೆ. ಮೈ ಮೇಲೆ ಕಚ್ಚಿದ ಗಾಯಗಳಿದ್ದಾವೆ, ರಕ್ತದ ಕಲೆಗಳಿದ್ದಾವೆ. ಇಂಥದ್ದೆಲ್ಲ ಇದ್ದುಕೊಂಡು ಎಲ್ಲನೂ ಇವರು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಮರಣೋತ್ತರ ಪರೀಕ್ಷೆ 8:15ರಿಂದ 9:15 ರಾತ್ರಿಗೆ ಆಗಿದೆ. ಅದು ಯಾವ ರೂಲ್ ಬುಕ್ಕಲ್ಲಿ ಬಂದಿದ್ದಾರೆ ಈ ಮರಣೋತ್ತರ ಪರೀಕ್ಷೆ ಇಷ್ಟು ಅಂದರೆ ಏನು ರೀಸನ್ ಇದೆ, ಅದರಲ್ಲಿ ಯಾರು ಕೈವಾಡ ಇದೆ ಅಂತ ಹೇಳಿ ನಮ್ಗೆ ನ್ಯಾಯ ಸಿಗಬೇಕು. ಅದಕ್ಕಾಗಿ ನಾವು ನಾಳೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಪ್ರೊಟೆಸ್ಟ್ ಮಾಡೋದು ಕಾರಣ ಇದೆ ಅಂತ ಹೇಳಿದ್ರೆ, ಈಗ ಕದ್ರಾ PSI ಅವರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅದು ಕರೆಕ್ಟ್ ಇದೆ. ಅವ್ನು ತಪ್ಪು ಮಾಡಿದರೆ ಅವ್ನು ತನ್ನ ಡ್ಯೂಟಿಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಅವ್ನು ತಪ್ಪು ಮಾಡಿದ್ದಾರೆ. ಆದರೆ ಅವನು ಒಬ್ಬನೇ ಬಲಿಪಶು ಆಗಬಾರ್ದು. ಯಾಕಂದರೆ ಅವನು ಒಬ್ಬನೇ ಕೈವಾಡ ಇರಲಿಕ್ಕಿಲ್ಲ. ಇದರಲ್ಲಿ ಕಾರಣದಿಂದ ಭಾಳಂತೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈವಾಡಗಳಿದ್ದಾವೆ. ಮತ್ತು ಈ ಡಾಕ್ಟರಿಗೂ ಸರಿಯಾಗಿ ಬುದ್ಧಿ ಬರಬೇಕು. ಯಾಕಂದರೆ ಒಂದು ಬಡ ಜನ ಪೋಸ್ಟ್ಮಾರ್ಟಮಿಗೆ ಬಾಡಿ ಕಳಿಸಿದರೆ ಅದು ಹೇಗೋ ಮಾಡಿ ಅಂತ ಹೇಳಿದ್ರೆ ಪೊಲೀಸರ ಮೇಲೆ ಬ್ಲೇಮ್ ಮಾಡ್ಬೋದು. ಅವರು ಮರಣೋತ್ತರ ಪರೀಕ್ಷೆಯಲ್ಲಿ ಬರೆದುಕೊಂಡಿದ್ದಾರೆ. ಪೊಲೀಸರು ನಮಗೆ ಸರಿಯಾಗಿ ಕೇಳಲಿಲ್ಲ, ಆದ್ದರಿಂದ ನಾವು ಅದು ಮಾಡಲಿಲ್ಲ ಅಂತ ಹೇಳ್ತಾರೆ. ಪೊಲೀಸರು ಸರಿಯಾಗಿ ಕೇಳದಿದ್ದರೆ ಪೊಲೀಸರು ಒಂದು ಸಲ ಅವರಿಗೆ ಇನ್ಕ್ವೆಸ್ಟ್ ಲೆಟರ್ ಕಳಿಸಿದ ಮೇಲೆ ಒಂದು ಡಾಕ್ಟರಾಗಿ ನಮ್ಮ ಜವಾಬ್ದಾರಿ ಇರ್ತದೆ. ನಾವು ನಮ್ಮ ಕೆಲಸ ಸರಿಯಾಗಿ ಮಾಡಬೇಕು. ಅದನ್ನು ಬಿಟ್ಟು ನೀವು ಪೊಲೀಸರ ಮೇಲೆ ಇದು ಹಾಕ್ತೀವಿ, ಗೂಬೆ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಎರಡು ಕಡೆಯಿಂದಲೂ ತಪ್ಪಾಗ್ತಾಯಿದೆ. ಡಾಕ್ಟರ್ದು ತಪ್ಪಿದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ತಪ್ಪಿದೆ ಅಂತ ಹೇಳ್ತೀನಿ. ಅದಕ್ಕಾಗಿ ತಪ್ಪಿಸಿದವರಿಗೆ ಈ ಕೇಸಿಂದ ತೆಗೆಸಿ ನಮಗೆ ನ್ಯಾಯ ಸಿಗಬೇಕು, ನಮ್ಮ ಹುಡುಗಿಗೆ ನ್ಯಾಯ ಸಿಗಬೇಕಂತ ನಮ್ಮದು ಒಂದು ಬೇಡಿಕೆ ಇದೆ. ಅದಕ್ಕಾಗಿ ಸಮಾಜದ ಎಲ್ಲ ಬಾಂಧವರು, ಎಲ್ಲ ನಾಗರಿಕರು ನಾಳೆ ಕೂಡಿ 11:15 ಗಂಟೆಗೆ ಮಿತ್ರ ಸಮಾಜದಿಂದ ಬಂದು ಕೂಡಿ ನಮ್ಮ DC ಅವರಿಗೆ ಮನವಿ ಕೊಟ್ಟು ನಮ್ಮ ಮಗಳಿಗೆ ಒಂದು ನ್ಯಾಯ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಮೃತ ಯುವತಿಯ ತಾಯಿ ರೀನಾ ಕಿಸ್ತೋದಾ ಡಿಸೋಜಾ, ಲಿಯೋ ಲೂಯಿಸ್, ಜಾರ್ಜ್ ಫರ್ನಾಂಡಿಸ್, ಕ್ಲೇಮೆಂಟ್ ಗುಡಿನೋ, ಸಿರಿಲ್ ಗೌಸ್ ಲವ್ಸ್, ಜಾನಿ ಲೋಪ್ಸ್, ಅಲ್ವಿನ್ ಫರ್ನಾಂಡಿಸ್, ವಿಲ್ಸನ್ ಫರ್ನಾಂಡಿಸ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.